ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾಳಿನ ಆಸ್ತಿದಾರರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮನೆಯಲ್ಲಿ ಸೂರ್ಯ ಕಾಣಿಸೋದಿಲ್ಲ. ಮೀನಾ ಸೂರ್ಯನಿಗೆ ಫೋನ್ ಮಾಡಿ ಮಾಡಿ ಸಾಕಾಗುತ್ತೆ. ಫೋನ್ ಮಾಡಿದ್ರೆ ಮೊಬೈಲ್ ಕೂಡ ನಾಟ್ ರೀಚಬಲ್ ಬರ್ತಾ ಇರುತ್ತೆ. ಇದೇ ಥರ ಫೋನ್ ಮಾಡಿಕೊಂಡು ಅಡುಗೆ ಮನೆಗೆ ಬರ್ತಾಳೆ. ಕಾಫಿ ಮಾಡೋಕ್ಕೆ ಇಟ್ಬಿಟ್ಟು ಮತ್ತೆ ಫೋನ್ ಮಾಡಿ ಟ್ರೈ ಮಾಡ್ತಾಳೆ ಸೂರ್ಯನಿಗೆ. ಆಗ ಅಲ್ಲಿಗೆ ಶ್ರುತಿ ಬರ್ತಾಳೆ. ಮೀನಾ ಶ್ರುತಿ ನೋಡ್ಬಿಟ್ಟು, ಏನು ಶ್ರುತಿ ಅವರು ಎಷ್ಟು ಬೇಗ ಎದ್ದು ಬಂದಿದ್ದೀರಾ ಅಂತ ಕೇಳಿದಾಗ, ನನಗೆ ಡಬ್ಬಿಂಗ್ ಹೋಗೋದಕ್ಕೆ ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕಾಗಿತ್ತು, ಸ್ವಲ್ಪ ಜಾಸ್ತಿ ಕೆಲಸ ಆಯಿತು, ಅದಕ್ಕೆ ಬೇಗ ಇದ್ದಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ. ನಂಗೆ ತುಂಬ ನಿದ್ದೆ ಬರ್ತಾಯಿತ್ತು, ಅದಕ್ಕೆ ನಿಮ್ಮ ಹತ್ರ ಒಂದು ಕಾಫಿ ಮಾಡಿಸ್ಕೊಳ್ಳೋಣ ಅಂತ ಎದ್ದು ಬಂದೆ ಅಂತ ಶ್ರುತಿ ಹೇಳ್ತಾಳೆ. ಆಗ ಮೀನಾ, ಸರಿ ಶ್ರುತಿ ನಾನು ತೊಗೊಂಬರ್ತೀನಿ, ನೀವು ಹೋಗಿರಿ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಬಂದು ಶ್ರುತಿಗೆ ತಂದು ಕೊಡ್ತಾಳೆ. ಈ ಕಡೆ ಸೂರ್ಯ ಫೋನ್ ತೆಗೆದಿರೋದನ್ನು ನೋಡ್ಬಿಟ್ಟು ಮೀನಾ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಈ ಕಡೆ ಶ್ರುತಿ, ನಾನು ಎಲ್ಲೇ ಕಾಫಿ ಕುಡಿದ್ರೂ ನೀವು ಮಾಡೋ ಥರ ನನಗೆಲ್ಲೂ ಸಿಗೋದೇ ಇಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಶ್ರುತಿ ಹೇಳ್ತಾನೆ ಇರ್ತಾಳೆ. ಮೀನಾ ಅದನ್ನೆಲ್ಲ ಕೇಳಿಸ್ಕೊಳ್ದಿರ ಸೂರ್ಯನ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತಾಳೆ. ಈ ಕಡೆ ಶ್ರುತಿ, ಹಲೋ ಡಾರ್ಲಿಂಗ್, ನಾನು ನಿಮಗೆ ಹೇಳ್ತಾ ಇರೋದು, ಎಷ್ಟು ಸಲ ಹೇಳಿದ್ರು ಯಾಕೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅಂತ ಶ್ರುತಿ ಕೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ಅದು ಆಗಲ್ಲ ಶ್ರುತಿ, ಬೆಳಗ್ಗೆಯಿಂದ ಇವರು ಕಾಣಿಸ್ತಾ ಇಲ್ಲ, ನಾನು ಫೋನ್ ಮಾಡ್ತಿದ್ದೀನಿ, ಫೋನ್ ಕೂಡ ಎತ್ತುತ್ತಾ ಇಲ್ಲ ಅಂತ ಮೀನಾ ಶ್ರುತಿಗೆ ಹೇಳ್ತಾಳೆ. ಶ್ರುತಿ ಹೇಳ್ತಾಳೆ, ಏನೋ ಅರ್ಜೆಂಟ್ ಕೆಲಸ ಇರಬೇಕು, ಹೋಗಿರ್ತಾರೇನೋ, ಏನೋ ನೀವು ಫೋನ್ ಮಾಡಿದಾಗ ಡ್ರೈವ್ ಮಾಡ್ತಾ ಇರ್ಬೋದು, ಅದಕ್ಕೆ ಫೋನ್ ತೆಗ್ದಿಲ್ವೇನೋ ಅಂತ ಶ್ರುತಿ ಹೇಳ್ತಾಳೆ. ಸ್ವಲ್ಪ ಹೊತ್ತು ಬಿಟ್ಟು ಅವರೇ ಫೋನ್ ಮಾಡ್ತಾರೆ, ಬಿಡಿ ಮೀನಾ ಅವರೇ ಅಂತ ಶ್ರುತಿ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಶಾಂತಿ ಬರ್ತಾಳೆ. ಏನೇಲೇ ಅಡುಗೆ ಮಾಡಿಬಿಟ್ಬಿಟ್ಟು ಫೋನ್ ಇಟ್ಕೊಂಡು ನಿಂತಿದ್ಯಾ ಬೆಳಗ್ಗೆನೇ ಅಂತ ಶಾಂತಿ ಮೀನಾಗೆ ಬೈತಿರ್ತಾಳೆ. ಆಗ ಮೀನಾ ಹೋಗಿ ಕಾಫಿನ ತಂದು ಶಾಂತಿಗೆ ಕೊಡ್ತಾಳೆ. ಶಾಂತಿ ಕೇಳ್ತಾಳೆ, ಏನು ಮಾಡ್ತಿದ್ದೆ ತಿಂಡಿಗೆ ಅಂತ ಕೇಳಿದಾಗ ಮೀನಾ, ಇಡ್ಲಿ ಮಾಡ್ತಾಯಿದ್ದೀನಿ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ, ಏನು ಇಡ್ಲಿ ಮಾಡ್ತಿದ್ಯಾ ಅಂದಾಗ, ಸರಿ ಅತ್ತೆ ಇನ್ನೇನು ಬೇಕು ಹೇಳಿ ಮಾಡಿಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಶಾಂತಿ, ಇನ್ನೇನು ಯೋಚನೆ ಮಾಡೋದು, ನೀನು ಅವ್ರು ಹೇಳ್ದಾಗ ತಾನೇ ನೀನು ಕೇಳೋದು, ಅವ್ನು ಹೇಳ್ದಾಗ ತಾನೇ ನೀನು ಮಾಡೋದು ಅಂತ ಶಾಂತಿ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ಅತ್ತೆ ಅದಾಗಲ್ಲ, ಅವ್ರು ಏನು ಕೊಟ್ಟರು ತಿಂತಾರೆ, ಆದರೆ ಇವತ್ತು ಅವ್ರ ಮನೇಲಿ ಕಾಣಿಸ್ತಾರೆ, ಬೆಳಗ್ಗೆನೇ ಎದ್ದೋಗಿದ್ದಾರೆ ಅಂತ ಹೇಳಿದಾಗ, ಹೌದಾ ಸರಿ ಆಯಿತು ಬಿಡು, ಇಡ್ಲಿನೇ ಮಾಡು ಅಂತ ಶಾಂತಿ ಹೇಳ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, ಏನತ್ತೆ ಪಕ್ಕದ ರೂಮ್ಗೆ ಹೋಗೋದಕ್ಕೆ 10 ಕಿಲೋಮೀಟ್ರ್ ಸುತ್ಕೊಂಬಂದಂಗಾಯಿತು, ಮೀನಾ ಅವರು ಮೊದಲೇ ಇಡ್ಲಿ ಮಾಡ್ತೀನಿ ಅಂದರೆ ಬೇಡ ಅಂದ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ತಿರ್ಗಾ ಇಡ್ಲಿನೇ ಮಾಡು ಅಂತ ಹೇಳ್ತಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ. ಶಾಂತಿ ಕೋಪ ಮಾಡಿಕೊಂಡು, ನಿನಗೇನೋ ಅರ್ಜೆಂಟು ಡಬ್ಬಿಂಗ್ ಕೆಲಸ ಇದೆ ಅಂತಲ್ವಾ, ಫಸ್ಟು ಹೋಗು ಕೆಲಸ ಮಾಡೋಗು ಅಂತ ಹೇಳ್ಬಿಟ್ಟು ಶಾಂತಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಮೀನಾ ಸೂರ್ಯ ಇಲ್ದಿರೋದು ನೋಡಿ ಟೆನ್ಷನ್ ಮಾಡಿಕೊಂಡು ಕಾರ್ ಗ್ಯಾರೇಜ್ ಹತ್ರ ಬರ್ತಾಳೆ. ಆಗ ಚೇತನ್ ಮೀನಾ ನೋಡ್ಬಿಟ್ಟು, ಏನು ಸಿಸ್ಟರ್ ಇಲ್ಲಿಗೆ ಬಂದಿದ್ದೀರಾ, ಸೂರ್ಯನೇ ಈ ಕಡೆ ಬಂದಿಲ್ಲ ಅಂತ ಚೇತನ್ ಹೇಳ್ತಾನೆ. ಮೀನಾ ಟೆನ್ಷನ್ ಮಾಡಿಕೊಂಡು, ಅವ್ರನ್ನ ನೋಡ್ಕೊಂಡು ಬಂದೆ, ಫೋನ್ ಮಾಡಿದ್ರು ಫೋನ್ ತೆಗಿತಿಲ್ಲ ಅಂತ ಮೀನಾ ಟೆನ್ಷನ್ ಮಾಡಿಕೊಂಡು ಹೇಳ್ತಾಳೆ. ಚೇತನ್ ಹೇಳ್ತಾನೆ, ಬಾಡಿಗೆ ಹೋಗ್ಬೇಕಾದ್ರೆ ಇಲ್ಲಿಗೆ ಒಂದು ಸಲ ಬಂದು ಹೋಗ್ತಾ ಇದ್ದ, ಅದೇನೋ ಇವತ್ತು ಬಂದೇ ಇಲ್ಲ, ನಾನೊಂದು ಸಲ ಫೋನ್ ಮಾಡ್ತೀನಿ ಅಂತ ಚೇತನ್ ಫೋನ್ ಮಾಡ್ತಾನೆ. ಚೇತನ್ ಫೋನ್ ಮಾಡಿದಾಗಲೂ ಸೂರ್ಯ ಫೋನ್ನ ತೆಗಿಯೋದೇ ಇಲ್ಲ. ಆಗ ಅಲ್ಲಿದ್ದ ಫ್ರೆಂಡು, ನಾವೆಲ್ಲ ಟ್ರಿಪ್ಗೆ ಹೋಗೋಣ ಅಂತ ಅಂದ್ಕೊಂಡಾಗ ಸೂರ್ಯ ಬರಲ್ಲ ಅಂತ ಹೇಳಿದ್ದ ಅಲ್ವಾ ಅಂತ ಅಲ್ಲಿ ಫ್ರೆಂಡ್ ಹೇಳ್ತಾ ಇರ್ಬೇಕಾದ್ರೆ ಚೇತನ್, ಸುಮ್ಮನೆ ಇರೋ ಅಂತ ಚೇತನ್ ಹೇಳ್ತಾನೆ. ಆಗ ಮೀನಾ, ಏನು ಟ್ರಿಪ್ಗೆ ಅಂದಾಗ, ಆಗಲ್ಲ ಸಿಸ್ಟರ್, ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ ಅಂತ ಚೇತನ್ ಹೇಳ್ತಾನೆ. ಅದಕ್ಕೆ ನೀವು ಏನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೆ ನಂಗೆ ಚೆನ್ನಾಗಿ ಗೊತ್ತು ಅಂತ ಮೀನಾ ಹೇಳ್ತಾಳೆ. ಸರಿ, ಅವ್ರೇನಾದರೂ ಫೋನ್ ಮಾಡಿದ್ರೆ ಇಲ್ಲ ಇಲ್ಲಿಗೇನಾದರೂ ಬಂದರೆ ನನಗೊಂದು ಸಲ ಫೋನ್ ಮಾಡಿ ಅಂತ ಹೇಳಿಬಿಟ್ಟು ಮೀನಾ ಅಲ್ಲಿಂದ ಹೊರಡ್ತಾಳೆ. ಅಲ್ಲಿ ನಾನು ಫೋನ್ ಮಾಡಿದ್ರೆ ಸೂರ್ಯ ಅಣ್ಣ ಫೋನ್ ತೆಗಿತಾರೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೂರ್ಯನಿಗೆ. ಆಗಲೂ ಸೂರ್ಯ ಫೋನ್ ತೆಗಿತಿರೋದು ನೋಡಿ ಚೇತನ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲಾದರೂ ಸೂರ್ಯ ಎಲ್ಲ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಕಸ್ತೂರಿ ಮನೆಯಲ್ಲಿ ಶಾಂತಿದು ದೃಷ್ಟಿ ಫೋಟೋ ಇಟ್ಕೊಂಡು ಕಸ್ತೂರಿ ಪೂಜೆ ಮಾಡ್ತಾ ಇರ್ತಾಳೆ. ಈ ಕಡೆ ಶಾಂತಿ ಬಂದು ಆ ಫೋಟೋ ನೋಡ್ಬಿಟ್ಟು ಕೋಪ ಮಾಡ್ಕೊಂಡು, ಏನೇ ನೀನು ಈ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ಯಾ ಅಂತ ಶಾಂತಿ ಕಸ್ತೂರಿಗೆ ಕೇಳ್ತಾಳೆ. ಕಸ್ತೂರಿ ಹೇಳ್ತಾಳೆ, ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ, ಇದು ದೃಷ್ಟಿ ಅಮ್ಮನ ಫೋಟೋ ಕಣೆ, ಇದನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಅದಕ್ಕೆ ನಾನು ತೊಗೊಂಬಂದು ಪೂಜೆ ಮಾಡ್ತಿದ್ದೀನಿ ಅಂತ ಕಸ್ತೂರಿ ಹೇಳ್ತಾಳೆ. ಆಗ ಶಾಂತಿ, ಕಸ್ತೂರಿ ಫೋಟೋ ನೋಡಿದ್ರೆ ನಿಂಗೆ ಅರ್ಥ ಆಗ್ತಾ ಇಲ್ವೇ, ಸರಿಯಾಗಿ ಫೋಟೋ ನೋಡೆ ಅಂತ ಶಾಂತಿ ಕಸ್ತೂರಿಗೆ ಹೇಳ್ತಾಳೆ. ಕಸ್ತೂರಿ ಫೋಟೋ ನೋಡ್ಬಿಟ್ಟು, ದೃಷ್ಟಿ ಫೋಟೋ ಹಾಗೆ ಇದೆ, ಇನ್ನೇನಿದೆ ಇದರಲ್ಲಿ ಅಂತ ಕಸ್ತೂರಿ ಹೇಳ್ತಾಳೆ. ಶಾಂತಿ ಫೋಟೋನ ತನ್ನ ಪಕ್ಕ ಇಟ್ಕೊಂಡು ತೋರಿಸ್ತಾಳೆ. ಆಗ ಎರಡೂ ಫೋಟೋನ ನೋಡ್ಬಿಟ್ಟು, ಲೇ ಶಾಂತಿ ನೀನು ಹೇಳ್ತಾ ಇರೋದು ಕರೆಕ್ಟು ಕಣೆ, ಇದು ಫೋಟೋ ನಿನ್ನ ಥರನೇ ಇದೆ ಅಂತ ಕಸ್ತೂರಿ ಹೇಳ್ತಾಳೆ. ಈ ಫೋಟೋ ಎಲ್ಲ ನೋಡಿದ್ರೆ ನಿನಗೂ ಏನೋ ದೈವಿಕ ಕಳೆ ಬಂದ್ಬಿಟ್ಟಿರಬೇಕು ಅಂತ ಕಸ್ತೂರಿ ಹೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ದೈವಿ ಕಳೆನೂ ಇಲ್ಲ ಎಂಥದೂ ಇಲ್ಲ, ಈ ಫೋಟೋದಲ್ಲಿ ಇರೋದು ನಾನೇ, ಸರಿಯಾಗಿ ನೋಡೆ ಅಂತ ಶಾಂತಿ ಕಸ್ತೂರಿಗೆ ಹೇಳ್ತಾಳೆ. ಆಗ ಕಸ್ತೂರಿ
ಫೋಟೋ ನೋಡಿಬಿಟ್ಟು ಹೌದಲ್ವಾ ನೀನೇ ಥರನೇ ಇದೆ ಇದೆಲ್ಲ ಹೇಗಾಯಿತು ಅಂತ ಕಸ್ತೂರಿ ಕೇಳ್ತಾಳೆ. ಆಗ ಶಾಂತಿ ಇದಳಲ್ಲ ನಮ್ಮ ಮನೇಲಿ ಹೋಗ್ಬಿಡು ಹಾಗೂ ಚೇಷ್ಟೆ ಮಾಡ್ಕೊಂಡಿರ್ತಾಳಲ್ಲ ಅವಳಿಂದನೇ ಇದೆಲ್ಲ ಆಗಿರೋದು ಅಂತ ಶಾಂತಿ ಹೇಳ್ತಾಳೆ. ಕಸ್ತೂರಿ ಅರ್ಥ ಮಾಡಿಕೊಂಡು ಶ್ರುತಿಯಿಂದನ ಅಂತ ಕೇಳಿದಾಗ ಹೌದು ಕಣೆ ಅವಳಿಂದನೇ ಅವತ್ತು ನನಗೆ ಇಟ್ಟೆಲ್ಲ ಚೆಲ್ಲೋಗಿತ್ತಲ್ಲ ನನ್ನ ಮೇಲೆ ಆವಾಗ ಫೋಟೋ ತೆಗೆದು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಫೋಟೋ ಹಾಕಿ ವೈರಲ್ ಮಾಡಿದ್ದಾಳೆ. ಅದು ಈಗ ವೈರಲ್ ಆಗಿ ಎಲ್ಲರೂ ಈ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ. ಇದರಿಂದಾಗಿ ಯಾವನ ಫೋಟೋಗೆ ಫ್ರೇಮ್ ಹಾಕಿ ಮಾರಾಟ ಮಾಡಿಕೊಂಡು ಇವಾಗ ಎಲ್ಲ ಕಡೆ ಫೋಟೋ ಇಟ್ಕೊಂಡು ಪೂಜೆ ಮಾಡೋಂಗಾಗೋಯ್ತು, ಎಲ್ಲ ಅವಳಿಂದನೇ ಆಗ್ತಾ ಇರೋದು ಅಂತ ಶಾಂತಿ ಶ್ರುತಿಗೆ ಬೈತಾ ಇರ್ತಾಳೆ. ಕಸ್ತೂರಿ ಹೌದಾ ಈ ಫೋಟೋದಿಂದ ತುಂಬ ಬಿಸ್ನೆಸ್ ಆಗ್ತಿದೆ, ಕೊಡು ಈ ಫೋಟೋ ನಾನು ಪೂಜೆ ಮಾಡಿಬಿಡ್ತೀನಿ ಅಂತ ಕಸ್ತೂರಿ ಫೋಟೋನ ಎತ್ಕೊತಾಳೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಈಗಾಗಲೇ ಮನೋಜ್ ಒಂದು ಫೋಟೋ ಎತ್ಕೊಂಬಂದು ಪೂಜೆ ಮಾಡ್ತೀನಿ ಅಂತಿದ್ದ, ಆಚೆ ಬಿಸಾಕಿದ್ದೀನಿ, ಇವಾಗ ನೋಡಿದ್ರೆ ನೀನು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂತ್ಯಾ, ಅಯ್ಯೋ ಇದು ನನ್ನ ಫೋಟೋ ಕಣೆ, ನನ್ನ ಫೋಟೋಗೆ ಯಾಕೆ ಪೂಜೆ ಮಾಡ್ತೀನಿ ಅಂತ ಶಾಂತಿ ಕಸ್ತೂರಿಗೆ ಹೇಳ್ತಾಳೆ. ಕಸ್ತೂರಿ ದುಡ್ಡು ಕೊಟ್ಟು ತೊಗೊಂಬಂದಿದ್ದೀನಿ ಕಣೆ ಅದಕ್ಕೆ ಪೂಜೆ ಮಾಡ್ತೀನಿ ಅಂದಾಗ, ನೋಡು ಕಸ್ತೂರಿ ಏನು ಮಾಡ್ತೇವೆ ಗೊತ್ತಿಲ್ಲ, ಮೊದಲು ಈ ಫೋಟೋನ ಆಚೆ ಬಿಸಾಕ್ಬಿಡು ಅಂತ ಶಾಂತಿ ಹೇಳ್ತಾಳೆ. ಅಲ್ಲ ಕಸ್ತೂರಿ ನಾನು ಇನ್ನೂ ಬದುಕೇ ಇದ್ದೀನಿ ಪೂಜೆ ಮಾಡ್ತೀನಿ ಅಂತೀಯಲ್ಲೇ ಅಂತ ಶಾಂತಿ ಹೇಳಿದಾಗ, ಸರಿ ಬಿಡು ನಾನು ಪೂಜೆ ಮಾಡಲ್ಲ, ಇದನ್ನು ಮನೇಲೆಲ್ಲಾದರೂ ಬಚ್ಚಿಡ್ತೀನಿ ಅಂತ ಕಸ್ತೂರಿ ಹೇಳ್ತಾಳೆ. ಶಾಂತಿ ಏನು ಬಚ್ಚಿಟ್ಬಿಟ್ಟು ಅವಾಗ ನೋಡ್ಕೊಂಡು ನಗ್ತಾ ಇರೋದಕ್ಕೆ ನೀನು ಹೇಳ್ತಿರೋದು, ನೀನು ಈ ಥರ ಎಲ್ಲ ಮಾಡಿದ್ರೆ ನಿಮ್ಮ ಮನೆಗೆ ಬರೋದಿಲ್ಲ ನಾನು ಅಂತ ಶಾಂತಿ ಹೇಳ್ತಾಳೆ. ಕಸ್ತೂರಿ ಅಯ್ಯೋ ಹಾಗೆಲ್ಲ ಮಾಡಬೇಡ್ವೆ, ಈಗಾಗಲೇ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ಸರಿ ಬಿಡು ಈ ಫೋಟೋನ ಎಲ್ಲಾದರೂ ಕಾಣಿಸ್ತಾ ಇರೋಂಗೆ ಎತ್ತಿ ಬಿಸಾಕ್ಬಿಡ್ತೀನಿ ಅಂತ ಕಸ್ತೂರಿ ಹೇಳ್ತಾಳೆ. ಈ ಕಡೆ ರಂಗನಾಥ್ ಅವ್ರು ಬಂದು ಮೀನಾ ಹತ್ರ, ಏನಮ್ಮ ಸೂರ್ಯ ಫೋನ್ ಎತ್ತದನ್ನ ಬಂದ ಅವನು ಅಂತ ಕೇಳ್ತಾರೆ ಮೀನಾಗೆ. ಆಗ ಮೀನಾ ಟೆನ್ಷನ್ ಮಾಡಿಕೊಂಡು ಇಲ್ಲಮ್ಮ ಅವ ಫೋನ್ ಕೂಡ ತೆಗಿತಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ಇರಮ್ಮ ನನ್ನ ಫೋನಿಂದ ಫೋನ್ ಮಾಡಿ ಟ್ರೈ ಮಾಡೋಣ ಅಂತ ಅವ್ರ ಫೋನಿಂದ ಸೂರ್ಯನಿಗೆ ಫೋನ್ ಮಾಡ್ತಾರೆ. ಆಗ ಫೋನ್ ಮಾಡಿದಾಗ ಫೋನು ಸ್ವಿಚ್ ಆಫ್ ಬರುತ್ತೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಸ್ವಿಚ್ ಆಫ್ ಅಂತ ಬರ್ತಿದ್ಯಮ್ಮ, ಎಲ್ಲೋ ಚಾರ್ಜ್ ಕಮ್ಮಿ ಆಗಿರಬೇಕು ಅದಕ್ಕೆ ಸ್ವಿಚ್ ಆಫ್ ಆಗಿದೆಯೇನೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ರಂಗನಾಥ್ ಅವರು ಹೇಳ್ತಾರೆ, ಏನು ಯೋಚನೆ ಮಾಡಬೇಡಮ್ಮ, ಹೇಗಿದ್ರು ಸಂಜೆ ಆಗ್ತಿದ್ದಂಗೆ ನೈಟ್ ಆಗ್ತಿದ್ದಂಗೆ ಅವ್ನು ಬಂದೇ ಬರ್ತಾನೆ ಮನೆಗೆ, ಏನು ಯೋಚನೆ ಮಾಡಬೇಡ, ಹೋಗು ನಿನ್ನ ಕೆಲಸ ಏನಾದರೂ ಮಾಡ್ಕೋಗಮ್ಮ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಚೇತನ್ ಮೀನಾಗೆ ಫೋನ್ ಮಾಡಿಬಿಟ್ಟು, ಸಿಸ್ಟರ್ ಅವ್ನ ಫೋನು ಸ್ವಿಚ್ ಆಫ್ ಅಂತ ಬರ್ತಾಯಿದೆ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಫೋನ್ ಮಾಡಿದಾಗ ಅವ್ನು ತೆಗಿತಿದ್ದ, ಅದಾದಮೇಲೆ ಅವನು ಯಾರು ಫೋನ್ ಮಾಡಿದ್ರು ತೆಗಿತಾನೆ ಇಲ್ಲ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಚೇತನ್ ಹೇಳ್ತಾನೆ. ಆದರೆ ನೀವೇನು ಗಾಬರಿ ಆಗಬೇಡಿ ಸಿಸ್ಟರ್, ಅವ್ನು ಮತ್ತೆ ನಾನು ನಮ್ಗೆ ಫೋನ್ ಮಾಡಿದ್ರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಇಲ್ಲಿಗೆ ಏನಾದರೂ ಬಂದರೂ ನಾನು ನಿಮಗೆ ಹೇಳ್ತೀನಿ ಅಂತ ಚೇತನ ಹೇಳ್ತಾನೆ. ಮೀನಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡಿಕೊಂಡು ಈ ಕಡೆ ಮಂಜನ್ಗೆ ಫೋನ್ ಮಾಡ್ತಾಳೆ. ಮಂಜುಗೆ ಫೋನ್ ಮಾಡಿ, ಲೋ ಬಾ ನಿಮ್ಮ ಬಾವ ಎಲ್ಲೂ ಕಾಣಿಸ್ತಾ ಇಲ್ಲ ಕಣೋ, ಬೆಳಗ್ಗೆಯಿಂದ ಅವರು ಕಾಣಿಸ್ತಾನೆ ಇಲ್ಲ, ಬೆಳಗ್ಗೆ ಫೋನ್ ಮಾಡಿದ್ರೆ ಅವರು ಫೋನು ತೆಗಿತಾ ಇರಲಿಲ್ಲ, ಇವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ, ನನಗೆ ತುಂಬ ಭಯ ಆಗ್ತಾಯಿದೆ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಮಂಜ, ಏನಕ್ಕ ನಿನ್ನ ಫೋನು ತೆಗಿತಾ ಇಲ್ವಾ, ಹಂಗಾರೆ ಏನೋ ಕೆಲಸದಲ್ಲಿ ಬ್ಯುಸಿಯಾಗಿರ್ಬೋದು, ಏನೂ ಯೋಚನೆ ಬಿಡಕ್ಕ ಅಂತ ಮಂಜ ಹೇಳ್ತಾನೆ. ಆಗ ಮೀನಾ, ಇಲ್ಲ ಕಣೋ ನಂಗೆ ತುಂಬ ಟೆನ್ಷನ್ ಆಗ್ತಾಯಿದೆ, ನಿಮ್ಮ ಬಾವ ಇಲ್ಲೆಲ್ಲಾದರೂ ಇರಬೇಕು, ಹುಡ್ಕೊಂಬರೋಣ ಬಾರೋ ಅಂತ ಮೀನಾ ಮಂಜಂಗೆ ಹೇಳ್ತಾಳೆ. ಅದಕ್ಕೆ ಮಂಜ, ಏನಕ್ಕ ಅವ್ರೇನು ಚಿಕ್ಕ ಮಗುನ ಹೋಗಿ ಹುಡ್ಕೊಂಬರೋಕ್ಕೆ, ಇಲ್ಲೆಲ್ಲಾರು ಇರ್ತಾರೆ ಬರ್ತಾರೆ ಬಿಡಕ್ಕ ಅಂತ ಮಂಜ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಇಲ್ಲ ಕಣೋ ಯಾವತ್ತೂ ಅವ್ರು ಈ ಥರ ಮಾಡಲ್ಲ, ಅವ್ರದ್ದೇನಾದರೂ ಫೋನ್ ಸ್ವಿಚ್ ಆಫ್ ಆದ್ರೂ ಬೇರೆಯವ್ರ ಹತ್ರ ಫೋನ್ ಇಸ್ಕೊಂಡು ನನಗೆ ಇನ್ಫಾರ್ಮ್ ಮಾಡ್ತಾಯಿದ್ರು, ಆದರೆ ಇವತ್ತು ನನಗೇನೂ ಹೇಳೇ ಇಲ್ಲ, ನನಗೆ ಅದಕ್ಕೆ ಭಯ ಆಗ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ನಿನ್ನ ಮನೆ ಹತ್ರ ಬಾರೋ ಅಂತಂದಾಗ ಮಂಜ ಹೇಳ್ತಾನೆ, ನಾನೇನಾದರೂ ನಿಮ್ಮ ಮನೆ ಹತ್ರ ಬಂದರೆ ನಿಮ್ಮ ಮತ್ತೆ ಬೈತಾರೆ, ನಾನು ಹೆಂಗಕ್ಕ ನಿಮ್ಮ ಮನೆಗೆ ಬರಲಿ ಅಂತ ಮಂಜ ಕೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ಗೇಟ್ ಹತ್ರ ಬಾ ನಾನು ಅಲ್ಲಿಗೆ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಮಂಜ ಮನೆಗೆ ಬರ್ತಾನೆ. ಆಗ ಮೀನಾ ಮತ್ತು ಮಂಜ ಇಬ್ಬರು ಸೇರಿಕೊಂಡು ಸೂರ್ಯನ ಹುಡ್ಕೋದಕ್ಕೆ ಹೋಗ್ತಾರೆ. ಆಗ ಮಂಜ ಮತ್ತು ಮೀನಾ ಎಷ್ಟು ಹುಡುಕಿದ್ರು ಎಲ್ಲೂ ಸಿಗೋದಿಲ್ಲ, ಇಬ್ಬರು ಹುಡುಕಿ ಸಾಕಾಗಿ ಮನೆಗೆ ಬರ್ತಾರೆ. ಆಗ ಸೂರ್ಯ ಮನೆಗೆ ಅಲ್ಲಿಗೆ ಬರ್ತಾನೆ. ಮೀನಾ ಸೂರ್ಯ ನೋಡಿಬಿಟ್ಟು, ಅಯ್ಯೋ ನೀವು ಕಾಣದೇ ಇರೋಕ್ಕೆ ನಾನು ತುಂಬ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೆ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ನೋಡು ನಾನು ನಿನಗಿಂತ ಜಾಸ್ತಿ ಸಂಪಾದನೆ ಮಾಡ್ಕೊಂಬಂದಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಅದು ಯೋಚನೆ ಮಾಡಿಬಿಟ್ಟು, ನಾನು ಬೆಳಗ್ಗೆನೇ ನಿಮ್ಗೆ ದುಡ್ಡು ಕೊಟ್ಟಿದ್ದು ನಾನು ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ನೀವು ಈ ಥರ ಎಲ್ಲ ಕೋಪ ಮಾಡ್ಕೊಂಡಿದ್ದೀರಾ, ಈ ಥರ ಎಲ್ಲ ಮಾತಾಡ್ತಿದ್ದೀರಾ, ಎಲ್ಲ ಗಂಡಸ್ರ ಥರ ನೀವು ಆಗ್ಬಿಟ್ರಲ್ಲ ಅಂತ ಮೀನಾ ಸೂರ್ಯನಿಗೆ ಹೇಳ್ತಾಳೆ. ಅಲ್ಲ ನಾನು ಹೇಳಿದ್ದೀರಾ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಮೀನಾ ಸೂರ್ಯನಿಗೆ ಅರ್ಥ ಮಾಡಿಸ್ತಾಳೆ. ಈ ಕಡೆ ಮನೋಜ್ ಮನೆಗೆ ಬಂದು ಎಲ್ರಿಗೂ ನಾವು ಹೊಸ ಮನೆಗೆ ಹೋಗ್ತಾ ಇರೋದನ್ನು ಹೇಳ್ತಾಳೆ. ಮನೆ ತಗೊಳ್ತಾ ಇರೋದು ವಿಷಯ ಕೇಳಿ ಶಾಂತಿಗೆ ತುಂಬ ಖುಷಿಯಾಗುತ್ತೆ. ಈ ಕಡೆ ರೋಹಿಣಿ ಮನೆಗೆ ಅಡ್ವಾನ್ಸ್ ಕೊಡೋಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಅಪಶಕ್ನ ಆಗುತ್ತೆ. ಆಗ ಮೀನಾ ಹೇಳ್ತಾಳೆ, ಯಾಕೋ ಇದು ಸರಿ ಕಾಣ್ತಾ ಇಲ್ವಲ್ಲ, ಏನೋ ಅಪಶಕ್ನ ಆಯಿತು, ಅಡ್ವಾನ್ಸ್ ಕೊಡೋದು ಬೇಡ ಅಂತ ಮೀನಾ ಹೇಳ್ತಾಳೆ. ಆಗ ರೋಹಿಣಿ ಮೀನಾ ಮಾತು ಕೇಳೋದಿಲ್ಲ, ಅಪಶಕ್ನ ಇಲ್ಲ ಎಂಥದೂ ಇಲ್ಲ ಅಂತ ಹೇಳಿಬಿಟ್ಟು ಆ ಫೇಕ್ ಓನರ್ಗೆ ಅಡ್ವಾನ್ಸನ್ನು ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾಳೆ.
ಈ ಕಡೆ ಶಾಂತಿ ಸೀರೆಗಳನ್ನೆಲ್ಲ ಹರಡ್ಕೊಂಡು ಕೂತಿರ್ತಾಳೆ. ರಂಗತರು ಬಂದ್ಬಿಟ್ಟು ಏನು ಶಾಂತಿ ಹಿಂಗಿಟ್ಕೊಂಡು ಕೂತಿದ್ಯಾ ಅಂತ ಹೇಳಿದಾಗ ನನ್ನ ಮಗ ದೊಡ್ಡ ಮನೇನ ತೊಗೋತಿದ್ದಾನೆ, ಅಲ್ಲಿ ರಿಚ್ಚಾಗಿ ಹೋಗ್ಬೇಕಲ್ವ, ಅದಕ್ಕೆ ನಾನು ಒಳ್ಳೆ ಸರಿ ಹುಡುಕ್ತಾ ಇದ್ದೀನಿ ಯಾವ್ದು ಉಟ್ಕೊಳ್ಳೋದು ಅಂತ, ಯಾವುದನ್ನು ಒಂದು ಸೆಲೆಕ್ಟ್ ಮಾಡ್ಕೊಡಿ ಅಂತ ಶಾಂತಿ ರಂಗತರ್ಗೆ ಕೇಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮುಂದೇನಾಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.